S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ದಾಖಲೆ ಇದ್ರೆ ಈ ಕ್ಷಣವೇ ಬಿಡುಗಡೆ ಮಾಡಲಿ. ಧಾರಾವಾಹಿಯಲ್ಲಿ ಕುತೂಹಲ ಕ್ರಿಯೇಟ್ ಮಾಡೋ ಥರ ಬೇಡ. ರಮೇಶ್ ಜಾರಕಿಹೊಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸವಾಲು. ಶ್ರೀರಾಮ ಸೇನೆಯನ್ನ ನಿಷೇಧಿಸಬೇಕು. ವ್ಯಾಪಾರಿಗಳ ಮೇಲೆ ಆರ್ಥಿಕ ನಿರ್ಬಂಧ ಹೇರೋರನ್ನ ಬಂಧಿಸಬೇಕು. ಸಿಂಧನೂರಿನ ಪ್ರಗತಿಪರ ಒಕ್ಕೂಟ ಸಂಘದಿಂದ ಸುದ್ದಿಗೋಷ್ಠಿ. ಹೆರಿಗೆ ನೋವಿನಿಂದ ಬಳಲುತ್ತಿದ್ರು, ತಿರುಗಿ ನೋಡ್ತಿಲ್ಲ, ಹಣ್ಣು ಹಂಪಲು ಕೊಡ್ತೀವಿ ಅಂದಾಗ ಓಡೋಡಿ ಬಂದ ವೈದ್ಯಾಧಿಕಾರಿ. ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಗೋಳು ಕೇಳೋರು ಯಾರು? ಚಿಂಚಲಿ ಪಟ್ಟಣದಲ್ಲಿ ಮಹಾವೀರ್ ಜಯಂತಿ ಆಚರಣೆ. ಅಹಿಂಸಾ ಭಗವಾನಿಗೆ ವಿಶೇಷ ಅಭಿಷೇಕ. ಜೈನ ಸಮುದಾಯದಿಂದ ಆಚರಣೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ. ಧಾರವಾಡದ ಜುಬ್ಲಿ ವೃತ್ತದ ಅಂಬೇಡ್ಕರ್ ಪುತ್ಥಳಿಯಿಂದ ಮೆರವಣಿಗೆ. ಕಲಾವಿದರ ತಂಡದೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಆಚರಣೆ. S9 ನ್ಯೂಸ್ಗೆ ಸ್ವಾಗತ. ಪ್ರಸಾದ್. ಕಮ್ಯುನಿಸ್ಟ್ ಪಕ್ಷದ ಮಾಜಿ ಶಾಸಕರಾದ ಶ್ರೀರಾಮ್ ರೆಡ್ಡಿ ಅವರ ನಿಧನ ದುಃಖ ತಂದಿದೆ ಅಂತ ಇಂದು ಗೋವಿಂದ ಕಾರಜೋಳ ಅವರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಾನು ಅವರ ಅಭಿಮಾನಿ, ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಗೋವಿಂದ ಕಾರಜೋಳ ತಮ್ಮ ದುಃಖವನ್ನು ಹೊರಹಾಕಿದ್ದಾರೆ. ಕಮ್ಯುನಿಸ್ಟ್ ಪಕ್ಷದ ಹಿರಿಯ ನಾಯಕರು, ಹೋರಾಟಗಾರರು, ಮಾಜಿ ಶಾಸಕರಾದ ಶ್ರೀ ಶ್ರೀರಾಮ್ ರೆಡ್ಡಿ ಅವರು ನನ್ನ ಜೊತೆಯಲ್ಲಿ ಶಾಸಕರಾಗಿ ಕೆಲಸ ಮಾಡಿರ್ತಂಥವ್ರು. ನಾಡಿನ ಬಗ್ಗೆ, ದುಡಿಯುವ ವರ್ಗದ ಬಗ್ಗೆ ಅಪಾರವಾದಂಥ ಕಳಕಳಿ ಕಾಳಜಿ ಇದ್ದಂಥ ನಾಯಕರು ಇಂದು ನಿಧನರಾದ ಸುದ್ದಿಯನ್ನು ಕೇಳಿ ನೋವಾಯಿತು, ದುಃಖ ಆಯಿತು. ಶ್ರೀರಾಮ್ ರೆಡ್ಡಿಯವರು ಶಾಸಕರಾಗಿ ಬಹಳ ಸರಳ ಜೀವನ ನಡೆಸಿದಂಥವ್ರು. ಕಮ್ಯುನಿಸ್ಟ್ ಪಕ್ಷದ ನಾಯಕರು ಹೇಗಿರಬೇಕು ಹಾಗೇ ಇದ್ದರು. ಅವರ ಅಗಲಿಕೆಯಿಂದ ಕಾರ್ಮಿಕ ಹೋರಾಟಕ್ಕೆ ಹಿನ್ನಡೆ ಆಗಿದೆ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರ ಅಗಲಿಕೆ ಇಂದ ಅವ್ರ ಕುಟುಂಬದ ವರ್ಗದವ್ರಿಗೆ, ಬಂಧು ಬಳಗದವ್ರಿಗೆ, ನಮ್ಮಂಥ ಅಭಿಮಾನಿಗಳಿಗೆ ಏನು ದುಃಖ ಆಗಿದೆ ಅದರಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ. ಭಗವಂತ ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂತ. ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಕೇಸ್ನಲ್ಲಿ ದಾಖಲೆ ಇದ್ರೆ ಈ ಕ್ಷಣವೇ ರಮೇಶ್ ಜಾರಕಿಹೊಳಿ ಅದನ್ನ ಬಿಡುಗಡೆ ಮಾಡಬೇಕು. ಸೋಮವಾರದವರೆಗೂ ಕಾಯುವುದು ಬೇಡ. ಧಾರಾವಾಹಿಯಲ್ಲಿ ಕುತೂಹಲ ಕ್ರಿಯೇಟ್ ಮಾಡೋ ರೀತಿ ಅದು ಆಗಬಾರದು ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಕಾಂಗ್ರೆಸ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಹಿರಂಗ ಸವಾಲು ಹಾಕಿದ್ದಾರೆ. ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಕೇಸ್ನಲ್ಲಿ ದಾಖಲೆ ಇದ್ರೆ ಈ ಕ್ಷಣವೇ ರಮೇಶ್ ಜಾರಕಿಹೊಳಿ ಬಿಡುಗಡೆ ಮಾಡಬೇಕು. ಸೋಮವಾರದವರೆಗೆ ಕಾಯುವುದು ಬೇಡ. ಧಾರಾವಾಹಿಯಲ್ಲಿ ಕುತೂಹಲ ಕ್ರಿಯೇಟ್ ಮಾಡೋ ಥರ ಬೇಡ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಕಾಂಗ್ರೆಸ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಹಿರಂಗ ಸವಾಲು ಹಾಕಿದ್ದಾರೆ. ಸಿಡಿ ಹಿಂದೆ ಇರೋ ಮಹಾನಾಯಕ ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಕಾರಣ. ಈ ಬಗ್ಗೆ ಸೋಮವಾರ ದಾಖಲೆ ಬಿಡುಗಡೆ ಮಾಡ್ತೇನೆ ಎಂಬ ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ಬೆಳಗಾವಿಯಲ್ಲಿ ತಿರುಗೇಟು ಕೊಟ್ಟ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನು ನಾನು ಹೃದಯದಿಂದ ಸ್ವಾಗತ ಮಾಡ್ತೇನೆ. ಸೋಮವಾರದವರೆಗೂ ಕಾಯೋದು ಬೇಡ. ಧಾರಾವಾಹಿಯಲ್ಲಿ ಕುತೂಹಲ ಕ್ರಿಯೇಟ್ ಮಾಡೋ ಥರ ದಾಖಲೆ ಇದ್ರೆ ಇವತ್ತೇ ಬಿಡುಗಡೆ ಮಾಡಬೇಕು. ಈ ಗಳಿಗೆಯಲ್ಲಿ ಬಿಡುಗಡೆ ಮಾಡಬೇಕು. ಸುಮ್ಮನೆ ಬೇಜವಾಬ್ದಾರಿತನದಿಂದ ಹೇಳಿಕೆಯನ್ನ ಗೊಂದಲ ನೀಡಬಾರದು, ಸೃಷ್ಟಿಯಾಗುತ್ತೆ ಅಂತ ಅವರು ತಿಳಿಸಿದ್ದಾರೆ. 10ನೇ ತಾರೀಕಿಗೆ ನಾನು ಎಲ್ಲನೂ ಪತ್ರಿಕಾಗೋಷ್ಠಿ ಮಾಡಿ ಸೋಮವಾರ ಬಿಡುಗಡೆ ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಮೊದಲನೇದಾಗಿ ಸಿಡಿ ಹಿಂದ್ಗಡೆ ಯಾರಿದ್ದಾರಂತೆ ಅದನ್ನ ನೀವು ನನ್ನನ್ನು ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ಲಿ. ಸಿಡಿ ಹಿಂದ್ಗಡೆ ಯಾರಿದ್ದಾರೆ ಅಂತ ಅವ್ರು ಬಿಚ್ಚಿ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ಬೋದು. ಅಲ್ಲ, ಸೋಮವಾರ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ, ಯಾರು ಕೊಲೆಗಾರರು ಬಹಳ ನಾನು ಹೃದಯದಿಂದ ಸ್ವಾಗತ ಮಾಡ್ತೀನಿ.
ಯಾಕಂತಂದ್ರೆ ಸೋಮವಾರದವರೆಗೆ ಕಾಯೋದು ಬೇಡ. ಜನರಿಗೆ ಅದೊಂಥರ ಧಾರಾವಾಹಿನಲ್ಲಿ ನೀವು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿ ಅದನ್ನ ಬಿಡ್ತಿರಲ್ಲ, ಬ್ರೇಕಿಂಗ್ ಅದು ಬೇಡ. ಸೋಮವಾರದವರೆಗೆ ಜನ ಕಾಯೋದು ಬೇಡ. ಅದೇನಾದರೂ ಅವ್ರ ಹತ್ರ ಆ ರೀತಿ ಇದ್ದರೆ ಅದನ್ನು ಇವತ್ತನೇ ಬಿಡುಗಡೆ ಮಾಡಬೇಕು, ಈ ಗಳಿಗೆಯಲ್ಲೇ ಬಿಡುಗಡೆ ಮಾಡಬೇಕು. ಸುಮ್ಮನೆ ಬೇಜವಾಬ್ದಾರಿಯಾಗಿ ಈ ರೀತಿ ಹೇಳಿಕೆ ಕೊಡೋದ್ರಿಂದ ಗೊಂದಲ ಸೃಷ್ಟಿಯಾಯಿತು. ಇನ್ನು ಹೋರಾಟ ಮಾಡಿದ್ದು ಸಂತೋಷ್ ಪಾಟೀಲ್ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಕೆಎಸ್ ಈಶ್ವರಪ್ಪ ಅವರ ಬಂಧನ ಆಗಬೇಕು, ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿ ಅವರ ಬಂಧನ ಆಗಲೇಬೇಕು. ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟವರು ಯಾರು? ಇಂಥವರ ರಕ್ಷಣೆ ಮಾಡಿದರೆ ಜನಸಾಮಾನ್ಯರ ಹಿತ ಕಾಪಾಡೋದು ಹೇಗೆ? ಗುತ್ತಿಗೆದಾರ ಅಳಲು ಕೇಳೋರು ಯಾರು ಅಂತ ಪ್ರತಿಯೊಂದು ಇಲಾಖೆಯ ಪ್ರತಿಯೊಬ್ಬ ಗುತ್ತಿಗೆದಾರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಾಂಗ್ರೆಸ್ ಪಕ್ಷ ನಾಳೆಯಿಂದ ಜಿಲ್ಲಾವಾರು ಪ್ರವಾಸ ಕೈಗೊಂಡು ಆರಂಭ ಮಾಡ್ತೇವೆ. ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ, ಎಂಬಿ ಪಾಟೀಲ್, ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಏಪ್ರಿಲ್ 17ರಂದು ಬೆಳಗಾವಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ. ನೋಡಿ, ಹೋರಾಟ ಮಾಡಿದ್ದು ಒಂದು ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಒಬ್ಬ ಗುತ್ತಿಗೆದಾರ ಪ್ರಾಣ ಕಳ್ಕೊಂಡಿದ್ದಾನೆ. ಅವನಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಮೊದಲನೇ ದಿನದಿಂದ ಗೊತ್ತಾದ ಮೇಲೆ ನಾನು ಗೋಕಾಕದಲ್ಲಿ ಒಂದು ಕಾರ್ಯನಿಮಿತ್ತ ಹೋಗಿದ್ದೆ. ಅಲ್ಲಿಂದ ಸೀದಾ ಬಂದು ನಾವು ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡಿದ್ದೀವಿ. ಆದರೆ ನಮಗೆ ಬೇಕಾಗಿರೋದು ಅವರ ಅರೆಸ್ಟ್ ಆಗಬೇಕು. ಪ್ರಿವೆನ್ಷನ್ ಆಫ್ ಕರಪ್ಷನ್ ಈ ಆ್ಯಕ್ಟ್ನಲ್ಲಿ ಅವ್ರನ್ನ ಬಂಧಿಸಬೇಕು. ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟವರು ಯಾರು? ಎಲ್ಲ ರೀತಿಯಾದಂಥ ಎವಿಡೆನ್ಸ್ ಇದೆ ಅಂತ ಅವರ ಕುಟುಂಬದವ್ರು ಹೇಳ್ತಾರೆ. ಇಷ್ಟೆಲ್ಲ ಇಟ್ಕೊಂಡು ಯಾವುದಕ್ಕೋಸ್ಕರ ಇನ್ನೂ ಸರ್ಕಾರ ಮೀನಾವೇಶ ಮಾಡ್ತಾ ಇದೆ? ಇಂಥವ್ರನ್ನ ನೀವು ಕಾಪಾಡಿದ್ರೆ ಜನಸಾಮಾನ್ಯರನ್ನ ಹೇಗೆ ಕಾಪಾಡೋಕ್ಕೆ ಸಾಧ್ಯ? ಗುತ್ತಿಗೆದಾರರ ಅಳುವನ್ನು ಯಾರು ಕೇಳೋರು? ನೀವು ನೋಡ್ತಾ ಇದ್ದೀರಾ, ಕಳೆದ 3-4 ತಿಂಗಳಿನಿಂದ ಪ್ರತಿಯೊಂದು ಇಲಾಖೆಯ ಗುತ್ತಿಗೆದಾರರ ಏನಾಗ್ತಾ ಇದೆ ಅಂತ. ರಾಜ್ಯದಲ್ಲಿ ಒಂದು ಕಡೆ ಈ ರೀತಿ ಆದರೆ ಇನ್ನೊಂದು ಕಡೆ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಸೊ ಇದ್ರ ವಿರುದ್ಧವಾಗಿ ಎಲ್ಲ ರೀತಿಯಾದಂಥ ಕಾಂಗ್ರೆಸ್ ಪಕ್ಷ ಜಿಲ್ಲಾವಾರು ನಾಳೆಯಿಂದ ನಾವು ಟೂರ್ ಹೋಗ್ತಾ ಇದ್ದೀವಿ. ಇವತ್ತು 24 ಗಂಟೆ ಅಹೋರಾತ್ರಿ ಧರಣಿ ಕೂಡ ಅಲ್ಲಿ ಸಿದ್ದರಾಮಯ್ಯ ಸರು, ಎಂಬಿ ಪಾಟೀಲರು, ಡಿಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಅಲ್ಲಿ ಮಾಡಿದರು. ಸೊ ನಾವು ಮೋಸ್ಟ್ ಪ್ರಾಬ್ಲಿ 17ನೇ ತಾರೀಕು ಬೆಳಗಾವಿ ಜಿಲ್ಲೆಯ ಅತಿ ದೊಡ್ಡ ಒಂದು ಸ್ಟ್ರೈಕನ್ನು ಕೂಡ ಈಶ್ವರಪ್ಪ ಅವ್ರನ್ನ ಬಂಧಿಸಬೇಕು, ತಪ್ಪಿತಸ್ಥವ್ರಿಗೆ ಶಿಕ್ಷೆ ಆಗಬೇಕು, ಸಂತೋಷ್ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಬೇಕು. ಇದು ನಮ್ಮ ಆಗ್ರಹ. ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗೇಶ್ ಮಣ್ಣೋಳ್ಕರ್ 2 ಸಲ ಈಶ್ವರಪ್ಪ ಬಳಿ ಕರೆದುಕೊಂಡು ಹೋಗಿದೆ ಅಂತ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಕೆಲಸ ಆಗಿದೆ ಎಂದಿದ್ದಾರೆ. ಆದರೆ ಬಿಜೆಪಿ ಪದಾಧಿಕಾರಿಗಳು ಸಂತೋಷ್ ನಮ್ಮ ಕಾರ್ಯಕರ್ತ ಅಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಗೊಂದಲ ಬಿಜೆಪಿ ಪಕ್ಷದಲ್ಲೇ ಇದೆ, ಇದನ್ನ ಮೊದಲು ಸರಿ ಮಾಡಲಿ. ಸಂತೋಷ್ ಕೆಲಸ ಮಾಡುವಾಗ ರಮೇಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದರು. ನಾನು 10 ಸಾರಿ ಅವರನ್ನ ಕರೆಸೋ ಯತ್ನ ಮಾಡಿದೆ. ತಾಲೂಕ್ ಪಂಚಾಯತ್ ಸಭೆಯಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡಿದೆ. ಸಂತೋಷ್ ಬರಲೇ ಇಲ್ಲ. ನಾನು ಬಿಜೆಪಿ ಎನ್ನುತ್ತಲೇ ಇದ್ದ. ನಾನು ರಮೇಶ್ ಜಾರಕಿಹೊಳಿ ಫಾಲೋವರ್ ಅಂತ ಇದ್ದ. ಯಾರು ಕೆಲಸ ಮಾಡಿಸಿದ್ರು, ಯಾರು ಪ್ರಯೋಜನೆ ಮಾಡಿದ್ರು, ಯಾರ ಕುಮ್ಮಕ್ಕು ಆಶ್ವಾಸನೆ ಮೇಲೆ ಸಂತೋಷ್ ಕೆಲಸ ಮಾಡಿದ್ರು ಅಂತ ಇದೇ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಶ್ನೆ ಮಾಡಿದ್ದಾರೆ. 108 ಕಾಮಗಾರಿ ಕಳಪೆ ಅಂತ ಏಪ್ರಿಲ್ 4ರಂದು ಹೇಳಿಕೆ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿದ ಲಕ್ಷ್ಮೀ ಹೆಬ್ಬಾಳ್ಕರ್, ಆ ಹೇಳಿಕೆಯನ್ನು ಟ್ರೋಲ್ ಮಾಡಲಿ ನಾನು ಸ್ವಾಗತಿಸ್ತೇನೆ. ನನ್ನ ಹೇಳಿಕೆಯಿಂದ ನಾನು ಹಿಂದೆ ಸರಿಯಲ್ಲ. ಇಲಾಖೆಯ ಅಧಿಕಾರಿಗಳ ಜವಾಬ್ದಾರಿ ಇದೆಯಲ್ಲ. ಯಾವ ಇಲಾಖೆಯಿಂದ ಕೆಲಸ ಆಗಿದೆ ಅಂತ ಜಿಲ್ಲಾ ಪಂಚಾಯತ್ ಸಿಇಒ ಅವರನ್ನು ಮೊದಲು 3 ಸಲ ಭೇಟಿಯಾಗಿದ್ದೇನೆ. ನನ್ನ ಗಮನಕ್ಕೆ ಬಂದಿದ್ದರಿಂದ ನಾನು ಓಡಾಡಿದ್ದೀನಿ. ಕಾಮಗಾರಿ ಮಾತ್ರ ಆಗಿದೆ, ಕಳಪೇನಾ ಎಂಬುದು ಇಲಾಖಾ ಅಧಿಕಾರಿಗಳ ಜವಾಬ್ದಾರಿ. ಇನ್ನು ಈಶ್ವರಪ್ಪ ಭರವಸೆ ಮೇಲೆ ಸಂತೋಷ್ ಪಾಟೀಲ್ ಕೆಲಸ ಮಾಡಿದ್ದಾರೆ. ಈ ಬಗ್ಗೆ ಹಿಂಡಲಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧವೂ ತನಿಖೆ ಆಗಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ್ರಹಿಸಿದ್ದಾರೆ. ಹೇಳಿಕಾಗಲ್ಲ, ಜಾತ್ರೆ ಸಮಯ ಅದು 100 ವರ್ಷದ ಮೇಲೆ ಆಗ್ತಾ ಇತ್ತು. ಕೆಲಸ ಆಗ್ಲಿ ಅಂತ ಬಿಟ್ಟಿತ್ತು. ನೋಡಿ, ಯಾರು ಕೆಲಸ ಮಾಡಿಸಿದ್ರು, ಯಾರು ಪ್ರಚೋದನೆ ಮಾಡಿದ್ರು, 4 ಕೋಟಿಗೆ ವರ್ಕ್ ಆರ್ಡರ್ ಇಲ್ಲ, ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಇಲ್ಲ, ಟೆಕ್ನಿಕಲ್ ಅಪ್ರೂವಲ್ ಇಲ್ಲ, ಫೈನಾನ್ಷಿಯಲ್ ಬಿಡ್ ಇಲ್ಲ, ಟೆಂಡರ್ ಆರ್ಡರ್ ಇಲ್ಲ. ಸೊ ಇದೆಲ್ಲ ಇಲ್ಲದೆ 4 ಕೋಟಿ ರೂಪಾಯಿ ಕೆಲಸ ಯಾರ ಒಂದು ಕುಮ್ಮಕ್ಕಿನ ಮೇಲೆ, ಯಾರ ಒಂದು ಪ್ರೆಷರ್ ಮೇಲೆ, ಯಾರ ಒಂದು ಆಶ್ವಾಸನೆ ಮೇಲೆ ಮಾಡಿದ್ದಾರೆ. ನಾನೊಬ್ಬ MLA ಆಗಿ ನಾವು BJP ಅಧ್ಯಕ್ಷನ ಕರ್ಕೊಂಡು ಕೆಲಸ ಮಾಡ್ತೀವಿ ಅಂದರೆ ಅದು ಅಕ್ಕನಿಗೆ ಸಹಾಯ ಮಾಡ್ಲಿಕ್ಕಂತರೂ ಅಲ್ಲ. ಅವರು ಪಾಪ ಊರ ಡೆವಲಪ್ಮೆಂಟ್ ಆಗಲಿ, ಗ್ರಾಮ ಪಂಚಾಯಿತಿ ಹೆಸರು ಬರಲಿ, ಜಿಲ್ಲಾ ಉಸ್ತುವಾರಿಗಳ ಆಗಿನ ಕಾಲದ ಅವ್ರದ್ದು ಹೆಸರು ಬರಲಿ, BJPಯ ಸಂಘಟನೆ ಆಗಲಿ ಅಂತ ಮಾಡಿದ್ದಾರೆ. ಈಗ ಅದು ನಮ್ಮ ತಿಕ್ಕಾಟಕ್ಕೆ ಇದು ಅಂತಂದರೆ ಇದು ಈ ಕ್ವಶನ್ ಯಾಕೋ ನನಗೆ ತಪ್ಪು ಅನಿಸುತ್ತೆ. ಮಾಡಲಿ, ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಅದರದ್ದೇನು ನಾನು ಅದರಿಂದ ಹಿಂದೆ ಸರುವಂಥ ಪ್ರಶ್ನೆ ಇಲ್ಲ.
ಬನ್ನಿ. ಯಾಕಂತಂದರೆ ಇಲಾಖಾ ಅಧಿಕಾರಿಗಳು ಅವ್ರ ಜವಾಬ್ದಾರಿನೂ ಇದೆಯಲ್ಲ, ಅವ್ರು ಯಾಕೆ ಮಾಡೋಕೆ ಬಿಟ್ಟರು? ಅವ್ರ ಗಮನಕ್ಕೆ ನಾನು 10 ಸತಿ ತಂದರೂ ಕೂಡ ಜಿಲ್ಲಾ ಪಂಚಾಯತ್ CS ಹತ್ರ ನಾನೇ 3 ಸರಿ ಹೋಗಿ ಕೂತಿದ್ದೀನಿ ಖುದ್ದಾಗಿ. ಪೇಪರ್ ಕಟ್ಟಿಂಗ್ಸ್ಗಳನ್ನ ಇಟ್ಕೊಂಡು ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಜವಾಬ್ದಾರಿಯಿಂದ ನಡ್ಕೊಂಡಿದ್ದೀನಿ. ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಇದ್ದಿದ್ದು ಪೇಪರ್ ಕಟ್ಟಿಂಗ್ನೇ ತೊಗೊಂಡು ಹೋಗಿ ಕೊಟ್ಟಿದ್ದೀನಿ. ನನ್ನ ಗಮನಕ್ಕೆ ಹೇಗೆ ಬರಲಿಲ್ಲ ಅಂತ ಕೆಲವು ಮಾಧ್ಯಮದವರು ನಿನ್ನೆ ತೋರಿಸ್ತಾ ಇದ್ರು. ಅದೇ ನನ್ನ ಗಮನಕ್ಕೆ ಬಂದಿದ್ದಕ್ಕೇ ನಾನು ಓಡಾಡಿದ್ದೀನಿ ಯಾವ ಇಲಾಖೆಯಿಂದ ಆಗಿದೆ ಅಂತ. ಈಗ ಕಾಮಗಾರಿ ಕಳಪೆ ಆಗಿದೆಯಾ, ಕಾಮಗಾರಿ ಒಳ್ಳೇದಾಗಿದೆಯಾ? ಕಾಮಗಾರಿ ಆಗಿದೆಯಾ? ಕಾಮಗಾರಿ ಅಂತೂ ಆಗಿದೆಯಲ್ಲ. ಅದು ಕಳಪೆ ಆಗಿದೆಯಾ ಒಳ್ಳೇದಾಗಿದೆಯಾ ಅದನ್ನ ರಿಪೋರ್ಟ್ ಕೊಡೋರು ಯಾರು? ಅಧಿಕಾರಿಗಳು, ಇಲಾಖಾ ಅಧಿಕಾರಿಗಳು. ಅವ್ರು ಎಕ್ಸಾಮಿನ್ ಮಾಡ್ಲಿ. ಈಗ ರಾಜ್ಯದಲ್ಲಿ ಏನು ಹೊತ್ತು ಉರಿತಾ ಇದೆ? ಈಶ್ವರಪ್ಪನವ್ರು ಹೇಳಿದ್ದಾರೆ ಅಂತಾನೆ ಅವ್ನು ಕೆಲಸ ಮಾಡಿದ್ದಾನೆ. ರಮೇಶ್ ಜಾರಕಿಹೊಳಿ ಅವ್ರಿಗೆ ಗೊತ್ತಿದ್ದಾನೆ ಅವ್ನು ಕೆಲಸ ಮಾಡಿದ್ದಾನೆ. ಜವಾಬ್ದಾರಿ ಯಾರು ತಗೊಳ್ತಾರೆ? ಅವ್ರು ತಗೊಳ್ಬೇಕಾಗತ್ತೆ. ಅದಕ್ಕೆ ಅಲ್ವಾ ನಾವೆಲ್ಲರೂ ಹೋರಾಟ ಮಾಡ್ತಾ ಇರೋದು. ಇನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಇಳಕಲ್ ನಗರಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಮಾತನಾಡಿದ ಅವರು, ಇಂದು ಇದೇ ವೇಳೆ SR ಪಾಟೀಲ್ರು ಹೋರಾಟ ಮಾಡಿದ್ರೆ ಸ್ವಾಗತಿಸ್ತೇನೆ. ಅವರ ಸರ್ಕಾರ ಇದ್ದಾಗ ಅವರ ಹೋರಾಟ ಮಾಡಿದ್ರೆ ಇನ್ನೂ ಒಳ್ಳೆಯದಿತ್ತು. ಸಮ್ಮಿಶ್ರ ಸರ್ಕಾರದ ಭಾಗವಾಗಿದ್ದಲು ಅವರು ಹೋರಾಟ ಮಾಡಲಿಲ್ಲ, ಈಗ ಹೋರಾಟ ಮಾಡ್ತಿದ್ದಾರೆ ಅಂತ ಅವರು ವ್ಯಂಗ್ಯ ಮಾಡಿದ್ದಾರೆ. ಕೊಟ್ಟೇನಪ್ಪ 3 ಸತಿ ಉತ್ತರ ಕೊಟ್ಟೇನೆ. ಈಗ ನೀ ಇದು ಮಾಡಿದ್ರು ಸುದ್ದಿ ಹಾಕೋದಿಲ್ಲ ನೀನು. ಇವಾಗಲೇ ಒಂದು ಯತ್ನಾಳ್ ಒಂದು ಮಾತು ಹೇಳಿದ್ದಾರೆ ಸರ್, ಬಿಜೆಪಿಯಲ್ಲಿ ಒಬ್ಬ ಯುವ ನಾಯಕ ಮತ್ತು ಕಾಂಗ್ರೆಸ್ನವರು DKC ಕೂಡ್ಕೊಂಡು ಈ ಒಂದು ಷಡ್ಯಂತ್ರ ಮಾಡಿದ್ರು. ನಮ್ಮಲ್ಲಿ ಒಬ್ರು ಲೋಪರ್ ಅದರ, ಅಲ್ಲೊಬ್ರು ಲೋಪರ್ ಅನ್ನೋ ಶಬ್ದವನ್ನು ಬಳಸ್ಕೊಂಡು ಈ ತರ ಎಲ್ಲ ಆ್ಯಂಗಲಲ್ಲಿ ತನಿಖೆ ಆಗ್ತದೆ. ಒಂದು ಪ್ರಕರಣ ಸೂಸೈಡ್ ಪ್ರಕರಣ ಆದಾಗ ಸೂಸೈಡ್ದ ಕಾರಣಗಳೇನು, ಅದ್ರ ಹಿನ್ನೆಲೆ ಏನು ಎಲ್ಲವೂ ಕೂಡ ತನಿಖೆ ಆಗ್ತದೆ. ಮತ್ತು ಅಲ್ಲಲ್ಲಿ ಯಾರ್ಯಾರ ಹತ್ರ ಮಾಹಿತಿ ಇದೆ ಅವುಗಳನ್ನು ಕೂಡ ಪಡ್ಕೊಂಡು ತನಿಖೆಯನ್ನು ಮಾಡ್ತೇವೆ. ಬರುವಂಥ ದಿನಗಳಲ್ಲಿ ನಿಮಗೆಲ್ಲವೂ ಕೂಡ ಹಂತವಾಗಿ ಎಲ್ಲ ಗೊತ್ತಾಗ್ತದೆ ಮಾಧ್ಯಮಕ್ಕೆ. SR ಪಾಟೀಲ್ರು ಹೋರಾಟ ಮಾಡೋದನ್ನು ಸ್ವಾಗತ ಮಾಡ್ತೀನಿ. ಅಷ್ಟೇ ಅವ್ರ ಸರ್ಕಾರ ಇದ್ದಾಗ ಮಾಡಿದರೆ ಅವ್ರಿಗೆ ಭಾಳಷ್ಟು ಒಳ್ಳೆಯ ಹೆಸರು ಬರ್ತಿತ್ತು. ಅವರು ಮಂತ್ರಿಗಳು ಇದ್ದರು, ಅವ್ರ ಸರ್ಕಾರ ಇತ್ತು, 5 ವರ್ಷ ಇತ್ತು, ಮತ್ತು 1.5 ವರ್ಷ ಸಮ್ಮಿಶ್ರ ಸರ್ಕಾರದಾಗ ಪಾಲ್ದಾರರಿದ್ದರು. ಆವಾಗ ಈ ಕೆಲಸವನ್ನು ಮಾಡಿದರೆ ಟ್ರ್ಯಾಕ್ಟರ್ ರ್ಯಾಲಿ ಮಾಡೋ ಅವಶ್ಯಕತೆ ಇರಲಿಲ್ಲ. ರಾಜ್ಯ ಸರ್ಕಾರ ಭಾವನಾತ್ಮಕ ವಿಷಯಗಳನ್ನ ಮುಂದಿಟ್ಕೊಂಡು ಈಗಿನಿಂದಲೇ ಕೋಮು ಗಲಭೆಯನ್ನ ಎಬ್ಬಿಸಿ ಈ ಮೂಲಕ ವೋಟ್ ಬ್ಯಾಂಕ್ ಸೃಷ್ಟಿ ಮಾಡಲು ಹೊರಟಿರೋದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಕೋಮುವಾದಿ ಗೂಂಡಾಪಡಿಯಾದ ಸಂಘಟನೆಯಾದ ಶ್ರೀರಾಮ್ ಸೇನೆಯನ್ನ ನಿಷೇಧಿಸಬೇಕು ಹಾಗೂ ಕೋಮು ಸಾಮರಸ್ಯಕ್ಕೆ ಧಕ್ಕೆ ತರುವ ವ್ಯಕ್ತಿಗಳು ಮತ್ತು ಸಂಘಟನೆಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರ ಭಾವನಾತ್ಮಕ ವಿಷಯಗಳನ್ನ ಮುಂದಿಟ್ಕೊಂಡು ಈಗಿನಿಂದಲೇ ಕೋಮು ಗಲಭೆ ಎಬ್ಬಿಸಿ ಈ ಮೂಲಕ ವೋಟ್ ಬ್ಯಾಂಕ್ ಸೃಷ್ಟಿಸಲು ಹೊರಟಿರೋದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಕೋಮುವಾದಿ ಗೂಂಡಾಪಡಿಯ ಸಂಘಟನೆಯಾದ ಶ್ರೀರಾಮ ಸೇನೆಯನ್ನ ನಿಷೇಧಿಸಬೇಕು ಹಾಗೂ ಕೋಮು ಸಾಮರಸ್ಯಕ್ಕೆ ಧಕ್ಕೆ ತರುವ ವ್ಯಕ್ತಿಗಳು ಮತ್ತು ಸಂಘಟನೆಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಬೇಕು. ಸಂವಿಧಾನ ಬಾಹಿರವಾಗಿ ಮುಸ್ಲಿಂ ವ್ಯಾಪಾರಿಗಳ ಮೇಲೆ ಆರ್ಥಿಕ ನಿರ್ಬಂಧ ಹೇರೋರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿ ದಲಿತ ಹಿಂದುಳಿದ ಬೆಳಗಿನ ಅಲ್ಪಸಂಖ್ಯಾತ ಮತ್ತು ಪ್ರಗತಿಪರ ಒಕ್ಕೂಟ ಸಿಂಧನೂರು ವತಿಯಿಂದ ದಿನಾಂಕ 19/4/2022 ಬೆಳಗ್ಗೆ 11:30ಕ್ಕೆ ಪ್ರವಾಸಿ ಮಂದಿರದಲ್ಲಿ ಬೃಹತ್ ರ್ಯಾಲಿ ಹಮ್ಮಿಕೊಳ್ಳುವ ಮೂಲಕ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ತೆರಳಿ ರಾಜ್ಯಪಾಲರಿಗೆ ಮನವಿ ರವಾನಿಸಲಾಗ್ತಾ ಇದೆ. ಅಲ್ಲದೆ ರಾಜ್ಯದಲ್ಲಿ ಶಾಂತಿ, ಸೌಹಾರ್ದತೆ, ಸಾಮರಸ್ಯ ಮತ್ತು ಸಹಬಾಳ್ವೆ ಪರಂಪರೆಯನ್ನು ಎತ್ತಿ ಹಿಡಿಯುವ ಭಾಗವಾಗಿ ಮೇ 8ರಂದು ಒಕ್ಕೂಟದಿಂದ ಬೃಹತ್ ಭಾವೈಕ್ಯತಾ ಸಮಾವೇಶ ನಡೆಯಲಿದೆ. ಈ ಸಮಾವೇಶದಲ್ಲಿ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಒಕ್ಕೂಟದ ರ್ಯಾಲಿ ಮತ್ತು ಸಮಾವೇಶದಲ್ಲಿ ಸರ್ವ ಸಮುದಾಯಗಳ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಇದರ ಪೂರ್ವ ತಯಾರಿ ಉದ್ದೇಶ ಸಮಾವೇಶ ಮತ್ತು ಪ್ರತಿಭಟನಾ ಮೆರವಣಿಗೆ ರಾಜ್ಯದಲ್ಲಿ, ದೇಶದಲ್ಲಿ ಈ ಕೋಮುವಾದಿ ಶಕ್ತಿಗಳು ಅಧಿಕಾರಕ್ಕೆ ಬಂದಾಗಿಂದ ಜನರ ಜೀವನಕ್ಕೆ ನೆಮ್ಮದಿ ಇಲ್ಲದ ಸ್ಥಿತಿ ನಿರ್ಮಾಣ ಆಗಿದೆ. ಆರ್ಥಿಕ ಸಮಸ್ಯೆಗಳನ್ನು ಈಡೇರಿಸದೆ, ಜನರ ಜ್ವಲಂತ ಮೂಲಭೂತ ಸೌಲಭ್ಯಗಳನ್ನು ಈಡೇರಿಸದೆ, ಇತರ ರೈತರಿರ್ಬೋದು, ಕಾರ್ಮಿಕರಿರ್ಬೋದು, ಮಹಿಳೆಯರು, ನಿರುದ್ಯೋಗಿ ಯುವಕರು, ಟೋಟಲಿ ಜನರಂತ ಏನಿದೀವಿ, ಜನರ ಸವಲತ್ತುಗಳಿಗೆ, ಜನರ ಮೂಲಭೂತ ಕರ್ತವ್ಯಗಳನ್ನು ಈ ಸರ್ಕಾರಗಳು ನೆರವೇರಿಸದೇ ಅಜೆಂಡನ ಡೈವರ್ಟ್ ಮಾಡೋದ್ರ ಮೂಲಕ, ಧರ್ಮಾಂಧತೆ ಮೂಲಕ, ಧರ್ಮ ಸಂಘರ್ಷದ ಮೂಲಕ ಕಾರ್ಪೊರೇಟ್ ಶಕ್ತಿಗಳು ಇದರಲ್ಲಿ ಪಾಲುದಾರಿಕೆಯಲ್ಲಿ ಇವತ್ತು ಧರ್ಮನ್ನ ಒಡೆದಾಡುವ ನೀತಿನ ಮತ್ತೊಂದು ವಿಕೋಪಕ್ಕೆ ಹೋಗಿದೆ. ಅದೆಲ್ಲಿ ಮಟ್ಟಿಗೆ ಹೋಗಿದೆ ಅಂದ್ರೆ ಪೂರ್ತಿ ಅದರ ಅಟ್ಟಹಾಸ ಮೆರೆತಿದೆ. ಅಟ್ಟಹಾಸ ಅಂದ್ರೆ ನಿಂತಲ್ಲೇ ನೀನ್ ಯಾರು ನಾನು ಯಾರನ್ನ ಕೇಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಾತೃತ್ವಕ್ಕೆ, ಸಾರ್ವಭೌಮತೆಗೆ, ನಮ್ಮ ಬಾಂಧವ್ಯಕ್ಕೆ, ಭಾವೈಕ್ಯತೆಗೆ, ಹಳ್ಳಿಯಲ್ಲಿ ಅಥವಾ ಬೇರೆ ಬೇರೆ ಪಟ್ಟಣಗಳಲ್ಲಿ ಇತರೆ ಒಂದು ಧರ್ಮದ ಆಚರಣೆಗಳು, ದೇವರು ಹಬ್ಬ ಹರಿದಿನ ಅಂತ ಕರಿತೀವಲ್ಲ, ಅಲ್ಲೆಲ್ಲರೂ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲ ಭಾವೈಕ್ಯದ ಜನ ಇವತ್ತು ಹಬ್ಬಗಳಿರಲಿ, ಯಾವುದೇ ಕಾರ್ಯಕ್ರಮಗಳಿರಲಿ ಆಚರಣೆ ಮಾಡ್ತಾರೆ.
ಆದರೆ ಉದ್ದೇಶಪೂರ್ವಕವಾಗಿ ತಮ್ಮ ಕೋಮು ಭಾವನೆ ಮೂಲಕ ತನ್ನ ಕೋಮು ಪ್ರಚೋದನೆಯ ಈ ಶ್ರೀರಾಮ ಸೇನೆ ಅಂತ ವಿಚಿತ್ರಕಾರಿ ಸಂಘಟನೆ ಅದಕ್ಕೆ ಕುಮ್ಮಕ್ಕಾಗಿ ಇಂದು ಬೆನ್ನೆಲುಬಾಗಿ ನಿಂತಿರುವ ಪರೋಕ್ಷವಾಗಿ ಈ ಬೊಮ್ಮಾಯಿ ಸರ್ಕಾರ, ಈ ಮೋದಿ ಸರ್ಕಾರ ಇದನ್ನ ಈ ಒಂದು ಕೋಮು ದ್ವೇಷದ ಭಾವನೆಯನ್ನು ಕೆರಳಿಸುವುದರ ಮೂಲಕ ತಮ್ಮ ಆರ್ಥಿಕ ಅಜೆಂಡಾಗಳನ್ನ, ಕಾರ್ಪೊರೇಟ್ ಶಕ್ತಿಗಳ ಆರ್ಥಿಕ ಅಜೆಂಡನ್ನ ಇದರಲ್ಲಿ ಬೆಳೆಸಿಕೊಳ್ತಾ ಇದೆ. ಹಾಗಾಗಿ ಇದನ್ನು ವಿರೋಧಿಸಿ ಈಗೇನು ರಾಜ್ಯಾದ್ಯಂತ ನಡೆದಿರುವ ಭಾಗವಾಗಿ ನಾವು ಸಿಂಧನೂರಿನಲ್ಲಿ ಪ್ರಥಮ ಹಂತವಾಗಿ ನಮ್ಮ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಪ್ರಗತಿಪರ ಒಕ್ಕೂಟ 19ನೇ ತಾರೀಕಿಗೆ ನಾವು ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಇದಕ್ಕೂ ಸಿಂಧನೂರು ತಾಲೂಕಿನ ಎಲ್ಲ ದಲಿತ, ರೈತ, ಕಾರ್ಮಿಕ, ಅಲ್ಪಸಂಖ್ಯಾತ, ಮಹಿಳೆಯರು, ವಿದ್ಯಾರ್ಥಿ ಯುವಜನರು ಎಲ್ಲ ಈ ಪ್ರತಿಭಟನೆ ಭಾವೈಕ್ಯತೆಯ ಪ್ರತಿಭಟನೆಗೆ ತಾವೆಲ್ಲರೂ ಪಾಲ್ಗೊಳ್ಳಬೇಕು. ಹಾಗೆಯೇ ಮೇ 8ಕ್ಕೇನು ಸಿಂಧನೂರಲ್ಲಿ ಬೃಹತ್ ಭಾವೈಕ್ಯತೆ ಸಮಾವೇಶ ನಡೀತದೆ. ಅದರ ಹೆಸರು ಬಹುತ್ವ ಭಾರತ ಬೃಹತ್ ಭಾವೈಕ್ಯತೆ ಸಮಾವೇಶ. ಸಮಾವೇಶಕ್ಕೆ ಇಡೀ ತಾಲೂಕಿನ ಎಲ್ಲ ಜನತೆ, ಪ್ರತಿಯೊಬ್ಬ ಬಾಂಧವ್ಯನ ಬಯಸುವಂತ, ಸಾಮರಸ್ಯನ ಬೆಸೆಯುವಂತ, ನಾವೆಲ್ಲ ಅಣ್ಣ ತಮ್ಮಂದಿರು, ನಮ್ಗೆ ಈ ಅಜೆಂಡಾಗಳು ಮುಂದಿಲ್ಲ. ನಮ್ಗೆ ಬೇಕಾಗಿರೋದು ಉದ್ಯೋಗ ಬೇಕಾಗಿದೆ, ಕೂಲಿ ಬೇಕಾಗಿದೆ, ನಾವು ಬೆಳೆದ ಬೆಲೆಗೆ ಬೆಂಬಲ ಬೆಲೆ ಬೇಕಾಗಿದೆ, ನಮಗೆ ಮನೆ ಬೇಕಾಗಿದೆ, ಕುಡಿಯುವ ನೀರು ಬೇಕಾಗಿದೆ, ಭೂಮಿ ಬೇಕಾಗಿದೆ, ಕೂಲಿ ಬೇಕಾಗಿದೆ. ಈ ತಲೆ ಬಿಟ್ಟು ಟೋಪಿ ಬಗ್ಗೆ ಮಾತಾಡುವಂತ, ಈ ತಲೆ ಬಗ್ಗೆ ನಾವು ಮಾತಾಡ್ಕೊಂತೀವಿ, ಟೋಪಿ ಬಗ್ಗೆ ಬೊಮ್ಮಾಯಿ ಮೋದಿ ಸರ್ಕಾರ ಮಾತಾಡ್ಕೊಂಡು, ಟೋಪಿ ಅವಶ್ಯಕತೆ ಇಲ್ಲ, ತಲೆ ಇದ್ದರೆ ಟೋಪಿ ಇಟ್ಕೊಂಡು. ಹಾಗಾಗಿ ಇದು ಕೋಮು ಭಾವನೆ, ಇದು ನಮಗೆ ಉಣ್ಲಿಕ್ಕೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನ ಸಂಚಾಲಕರಾದ ಎಂ ಗಂಗಾಧರ, ಡಿಎಚ್ ಕಂಬಳಿ, ಆಮೀನ್ ಪಾಷಾ ದಿದಗಿ, ಸೈಯದ್ ಖಾದರ್ ಸುಭಾನಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಹುಸೇನ್ ಸಾಬ್ ನರಸಪ್ಪ ಕಟ್ಟಿಮನಿ, ಜಿಲಾನಿ ಪಾಷಾ, ಬಾಬರ್ ಪಾಷಾ, ಎಸ್ ದೇವೇಂದ್ರಗೌಡ, ನಾರಾಯಣ ಬೆಳಕುರ್ಕಿ, ನಾಗರಾಜ್ ಪೂಜಾರ್, ಅಶೋಕ್ ರಂಜಲ್ದಿನ್ನಿ, ಎಂಡಿ ನದಿಮುಲ್ಲಾ, ವಿಜಯಕುಮಾರ್ ಸೇರಿದಂತೆ ಇತರರು ಇದ್ದರು. ಎಂಕೋಬಾ ಭೂತಲ್ದಿನ್ನಿ, S9 TV, ಸಿಂಧನೂರು. ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ನೋವಿನಿಂದ ಮಹಿಳೆಯೊಬ್ಬಳು ಬಳಲ್ತಾ ಇದ್ಲು. ಈ ಸಂದರ್ಭದಲ್ಲಿ ವೈದ್ಯರು ಆತಳಿಗೆ ಚಿಕಿತ್ಸೆಯನ್ನೇ ನೀಡಲಿಲ್ಲ. ಆಸ್ಪತ್ರೆಗೆ ಬಂದ 3 ಗಂಟೆ ಕಳೆದ್ರೂ ಕೂಡ ಯಾರು ಯಾಕೆ ಅಂತ ಹೇಳೋರಿಲ್ಲ. ಮಹಿಳೆಯ ಸಂಬಂಧಿಕರು 3 ಗಂಟೆಯಿಂದ ಫೋನ್ ಮಾಡಿದ್ರೆ ವೈದ್ಯರು ಬರದೆ ಹಾಲು, ಹಣ್ಣು, ಹಂಪಲು ಕೊಡ್ತಿದ್ದೇವೆ ಬನ್ನಿ ಅಂತ ಕರೆ ಮಾಡಿದ ತಕ್ಷಣ ಓಡೋಡಿ ಬಂದು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ಮುಖ್ಯಾಧಿಕಾರಿ ಹನುಮಂತ ರೆಡ್ಡಿ ಅಂತ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಒಂದು ವಿಶೇಷ ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ನೋವಿನಿಂದ ಬಳಲ್ತಾ ಇದ್ದ ಮಹಿಳೆಗೆ ಚಿಕಿತ್ಸೆ ನೀಡಿದ ವೈದ್ಯರು ಆಸ್ಪತ್ರೆಗೆ ಬಂದು 3 ಗಂಟೆ ಕಳೆದ್ರೂ ಕೂಡ ಯಾರು ಯಾಕೆ ಅಂತ ಕೇಳ್ತಾನೆ ಇಲ್ಲ. ಮಹಿಳೆಯ ಸಂಬಂಧಿಕರು 3 ಗಂಟೆಯಿಂದ ಫೋನ್ ಮಾಡಿದರೂ ವೈದ್ಯರು ಬರ್ತಾನೆ ಇಲ್ಲ. ಹಾಲು, ಹಣ್ಣು ವಿತರಣೆ ಮಾಡ್ತೇವೆ ಅಂತ ಕರೆ ಮಾಡಿದ ತಕ್ಷಣ ಓಡಿ ಬಂದು ಫೋಟೋಗೆ ಪೋಸ್ ನೀಡಿದ ಮುಖ್ಯಾಧಿಕಾರಿ ಹನುಮಂತ ರೆಡ್ಡಿ ಅಂತ ಆರೋಪಿಸಿದ್ದಾರೆ. ಹೆರಿಗೆ ನೋವಿನಿಂದ ಬಳಲ್ತಾ ಇದ್ದ ಮಹಿಳೆ ವಜ್ರಮ್ಮ ಗಂಡ ರಮೇಶ್ ಚಿರತ್ನಾಳ್ ವೈದ್ಯರನ್ನ ತರಾಟೆಗೆ ತೆಗೆದುಕೊಂಡ ಮಹಿಳೆಯರು ಮತ್ತು ಸಂಬಂಧಿಕರು ಪತ್ರಕರ್ತರು ಪ್ರಶ್ನೆ ಮಾಡ್ತಾ ಇದ್ದಂತೆ ಡಾಕ್ಟರ್ ಹನುಮಂತ ರೆಡ್ಡಿ ಓಡಿ ಹೋಗಿದ್ದಾರೆ. ಇಬ್ರು ಡಾಕ್ಟರ್ ಒಂದೇ ದಿನ ರಜೆ ಹಾಕಿದ್ರೆ 5 ಜನ ಪೇಷಂಟ್ ಏನ್ ಮಾಡ್ತಾರೆ? ಬೆಡ್ ಕೊಟ್ಟಿಲ್ಲ, ಏನು ಇಲ್ಲ. ಇನ್ನ ಪ್ರೈವೇಟ್ ಅನ್ಸರಿ ನೀವು ಅದೆಲ್ಲ ಇದಾಗುತ್ತಲ್ಲ. ಈ ಗೌರ್ಮೆಂಟ್ ದವಾಖಾನೆಗೆ ಅಂತ ಸಾಲ ಆಯ್ತು ಅಂತ ಹೇಳಿ ಬಂದ್ ಬ್ರೆಡ್ ಬಂದ್ ಅನ್ಸದ್ ಬಿಟ್ಬಿಡ್ರದು. ಫಸ್ಟ್ ಪ್ರೈವೇಟ್ 3 ತಾಸು ಅದು ಯಾರನ್ನ ಬಂದ್ ಕೇರ್ ಮಾಡ್ಯಾರ ಒಬ್ರ ನೋಡ್ರ ಪೇಷಂಟ್. ಇಲ್ಲಿ 3 ತಾಸು ಆಯ್ತು ಹಿಂಗೆ ಕುಂತ್ಕೊಂಡಿದ್ವಿ. ಇಬ್ರು ಡಾಕ್ಟರ್ ಎದಕ್ ಮಾಡಿರ್ತಾರೆ? ಒಬ್ರು ಇಲ್ಲಿದ್ರೆ ಒಬ್ರು ಇರ್ಬೇಕಂತ ಇಬ್ರು ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಹ್ಞೂನ್ರಿ 3 ತಾಸು ಆಯ್ತು ಚಿರ್ನಾಳ್ರಿ. ಇಲ್ಲ ರೀ, ನರ್ಸ್ ಅಂದೇ ನೋಡ್ತಾರೆ. ಇಲ್ಲ ಡಾಕ್ಟರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನಾದ್ರೂ ತಗೊಂಡಿಲ್ಲ, ಇನ್ನು ಪೆಟ್ಟಿಗೂ ತಗೊಂಡಿಲ್ಲ ರೀ. ಏನು ಟ್ರೀಟ್ಮೆಂಟ್ ಮಾಡಿಲ್ಲ ಅವ್ರಿಗೆ, ಏನಿಲ್ಲ. 3 ತಾಸು ಆಯ್ತು. ಈಗ ಏನಂತ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಯಾಕಂತ ಬರ್ತಾರೆ ಹೇಳ್ರಿ ಹಳ್ಳಿ ಜನ? ಎಷ್ಟು ಗಂಟೆ ಬಂದಿರಿ ನೀವು? ನಾವು 3:30 ಆಗಿದ್ರಿ, ಆವಾಗೇ ಬಂದಿವಿ. ಮಾಡಿಲ್ಲ, ನರ್ಸನ್ನು ಬಂದಿಲ್ಲ, ನರ್ಸ್ ಇಲ್ಲ ರೀ, ಏನಿಲ್ಲ. ನರ್ಸನ್ ಕೇಳಿದ್ರೆ ಡಾಕ್ಟರ್ ಇಲ್ಲ, ಬಳ್ಳಾರಿ ಹೋಗ್ರಿ, ರಾಯಚೂರು ಹೋಗ್ರಿ ಅಂತ ಹೇಳ್ತಾರೆ. ಈ ಬ್ರೆಡ್ ಬಂದು ಕೊಟ್ಟು ಫೋಟೋದಾಗ ಹಾಕ್ಸ್ಬಿಟ್ರೆ ಆಯ್ತೇನ್ರಿ? ಎಲ್ಲರೂ ದೊಡ್ಡ ದೊಡ್ಡವ್ರು ಬಂದು ಚೀಟಿ ಮಾಡಿಸಿರ? ಯಾವ ಚೀಟಿ ಇಲ್ಲ ರೀ, ಎಲ್ಲಿ ಮುಚ್ಕೊಂಡ್ ಕುಂತಾರ. ಚೀಟಿ ಎಲ್ಲಿಂದ ಮಾಡಿಸ್ಬೇಕ್ರಿ? ಎಮರ್ಜೆನ್ಸಿ ಮಾಡ್ತಾರ. ಎಲ್ಲಿ ಇಲ್ಲ ರೀ, ಯಾರು ಬಂದು ಏನಂತ ಕೇಳಿಲ್ಲ, ಏನಿಲ್ಲ ರೀ. ಯಾವ ಚಿತ್ನಾಳ್ ಕರ್ದಿಲ್ಲ ರೀ, ನಾವೇ ಕರ್ಕೊಂಡಿವಿ ಬಂದಿವ್ರಿ. ಇಲ್ಲ ರೀ, ನಾವು ಅವ್ರ ಪೇನ್ ಕಣ್ಸ್ಕೊಂಡಿದ್ವಿ. ನಾವು ಮಾತಾಡ್ಸಕ್ ಹೋಗಿವ್ರಿ ಅವ್ರನ್ನ. ಪೇನ್ ಇದ್ದದಕ್ಕೆ ಆಶಾ ವರ್ಕರ್ ಎಲ್ಲಿ ಅಂತೇಳಿ ನಮ್ ಕಾರ್ನೇ ನಾವು ಕರ್ಕೊಂಡ್ ಬಂದ್ವಿ. ಯಾರಾದ್ರ ಕಾಸಿಂಬಿ ಅಂತ ನಾವ್ ಕರ್ದಿಲ್ರಿ, ಸುಮ್ನೆ ಆಶಾ ವರ್ಕರ್ ಕರ್ದಿರ್ಬೇಕು.
ಅವ್ರು ಹೇಳ್ತಾರೆ, ಬಟ್ ಇರೋ ವಾಸ್ತು ಏನಂದ್ರೆ ನೋಡಿ ಅದು ಮಾಡಿದ್ದಾರೆ. ಇಲ್ಲೇ ಅದಾರ ನೋಡಿ ಸರ್. ತಡಿಯಮ್ಮ ಅವಶ್ಯಕತೆ ಬಿದ್ರೆ ಬರ್ತಾರೆ. ಇವರು ಹೆರಿಗೆ ಡಾಕ್ಟರ್ ಅಲ್ಲ. ಅಲ್ಲ ಹೌದ್ರಿ, ಅವ್ರು ಇಲ್ಲಮ್ಮ, ಹೆರಿಗೆ ಡಾಕ್ಟ್ರು ಇವತ್ತು ಬರಂಗಿಲ್ಲ. ಇಬ್ರು ಇಲ್ಲಮ್ಮ, ಒಬ್ರೇ ಇರೋದು ನಮ್ಮಲ್ಲಿ. ಮತ್ತೆ ಎಮರ್ಜೆನ್ಸಿ ಬಂದ್ರೆ ಹೆಂಗ್ರಿ? ಎಮರ್ಜೆನ್ಸಿ ಬಂದ್ರೆ ಹೆಂಗ್? ಎಮರ್ಜೆನ್ಸಿ ಇವತ್ತು ರಜೆ ಇದೆ ಸರ್. ಎಮರ್ಜೆನ್ಸಿ ಬಂದ್ರೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ. ಮತ್ತೆ ಮಾಡಿಲ್ಲ ಸರ್, 3 ತಾಸು ಆಯ್ತು ಅಂತ ಬಂದು. 3 ತಾಸು ಆಯ್ತಲ್ಲ, ಆಂಬುಲೆನ್ಸ್ ಮಾಡಿ ರಾಯಚೂರಿಗೆ ಸೇಫ್ ಜಾಗ ಕಳಿಸ್ಕೊಡ್ತೀವಿ. ಎಲ್ಲಿ ಕಳಿಸಿರಿ? ಅವ್ರು 3 ತಾಸು ಆಯ್ತು ಇಲ್ಲೇ ಕೂತ್ಕೊಳ್ತಾರೆ. ನೀವು ಹೇಳ್ಬೇಡಿ, ಅಡ್ಮಿಷನ್ ಮಾಡಿಲ್ಲ ಅವ್ರು. ಅಂದ್ರೆ ನೀವು ಅಲ್ಲಿ ಅಡ್ಮಿಟ್ ಮಾಡಕ್ಕಲ್ಲಿ ಯಾರಿಲ್ಲ ಅಂತಲ್ಲ, ಅಲ್ಲಿ ಒಳಗಡೆ ಪೇಷಂಟ್ ಕರಿ ಅಡ್ಮಿಟ್ ಮಾಡಕ್ಕಲ್ಲಿ ಯಾರಿಲ್ಲ ಅಂತ ಚೇರಿ ಮಾಡೋರು. ನೋಡ್ರಿ ಒಳಗಡೆ ತಗೊಂಡು ಕೇಳ್ರಿ, ನೋಡಿದ್ರೆ ಅದೆಲ್ಲ ಪ್ರಾಬ್ಲಮ್ ಏನು ಗೊತ್ತಾ, ರೆಫರೆನ್ಸ್ ಕೊಡ್ತಾ ಇರೋದು ಸಿಸ್ಟಮ್ ನೋಡಿ ಪೇಷಂಟ್ ಕರಿ ನೋಡಿ ಎಲ್ಲ ನೋಡಿದ್ದಾರೆ. ಹೊರಗಡೆ ನೋಡಿ ಸಿಸ್ಟಮ್ ಹೇಳಿ ಪೇಷಂಟ್ ಕರಿ ನೋಡಿ ಎಲ್ಲ ನೋಡಿದ್ದಾರೆ. ಹೊರಗಡೆ ನೋಡಿ ಸಿಸ್ಟಮ್ ಹೇಳಿದಾರೆ, ನೀವೆಲ್ಲ ಇದ್ರೆಲ್ಲ ನೋಡಿದಾರಲ್ಲ. ಈಗ ಡ್ಯೂಟಿ ಡಾಕ್ಟರ್ ಯಾರು? ಡ್ಯೂಟಿ ಡೇ ಯಾರು ಸರ್ ಇದಾರಲ್ಲ ಇಲ್ಲಿ. 3 ತಾಸು ಆಯ್ತು, ಈಗ ಬಂದಿರಂತ ಸರ್ ನೀವೆಲ್ಲ? ಅಲ್ರಿ, ಯಾರು ಇನ್ಫಾರ್ಮ್ ಮಾಡ್ಯಾರ? ಮತ್ತೆ ಯಾರು ತೆಗೀರಿ ಮಾಸ್ಕ್ ಎಲ್ಲೈತ್ರಿ ಕರೋನಾ? ಯಾಕೆ ಹೇಳಿದ್ರಿ? ಅವ್ರು ಎಷ್ಟು ಮಂದಿ ಫೋನ್ ಮಾಡೋಕೆ ಪೇಷಂಟ್ ನೋಡಿದ್ದಾರೆ, ಅವ್ರಿಗೆ ಏನ್ ನೋಡಿಲ್ಲ. ನೀವು ಪ್ರಮಾಣ ಮಾಡೋದ್ರೆ ಮಾಡ್ತು, ನಾವು ಪ್ರಮಾಣ ಮಾಡ್ತು. ನೋಡಿಲ್ಲ ಯಾರು? ಯಾರು ನೋಡಿಲ್ಲ? ನೋಡಿಲ್ಲ. ನೀವು ನೋಡಿಲ್ಲ ಅಂತ ಹೇಳಿ ಅವರು ನೋಡಿರಂತ 3 ತಾಸು ಆಯ್ತು. 1 ನಿಮಿಷ ಸಾಕು. ರಿಪೋರ್ಟ್ ಎಲ್ಲಿದೆ? ನೋಡಿದ್ದೆ ರಿಪೋರ್ಟ್ ಎಲ್ಲಿದೆ? ಪೇಷಂಟ್ ಇಲ್ಲ ನಿಮ್ಗೆ? ನಾವು ರಿಪೋರ್ಟ್ ಮತ್ತೆ ಏನೇನೋ ಕೇಳ್ತಿರಲ್ಲ ಅಲ್ರಿ, ಬರೀಲ್ಲ ರೆಸ್ಪಾನ್ಸ್ ಇಲ್ದಂಗೆ ಮಾಡ್ತಿರಲ್ಲ. ಅಲ್ಲ ಸರ್, 3 ತಾಸು ಆಯ್ತು ಅಂತ ಪೇಷಂಟ್ ಹಂಗೆ ಓದ್ತಿರಲ್ಲ ನೀವು ಡ್ಯೂಟಿ ಬಿಟ್ಟು, ಒಬ್ಬ ಮುಖ್ಯ ಅಧಿಕಾರಿಯಾಗಿ ಅಲ್ರಿ. ಅಲ್ಲಿ ಡೆಲಿವರಿ ಪೇಷಂಟ್ ಇದ್ದಾರಾ, ನೀವು ಹಿಂಗೆ ಹೋದ್ರೆ ಹೆಂಗ? ಅಲ್ರಿ ಡಾಕ್ಟ್ರೇ, ಬರ್ರಿ, ಎಲ್ಲಿ ಹೋದ್ರ? ಹಾಸ್ಪಿಟ್ಲ್ ಬಿಟ್ಟ ಒಬ್ಬ ಆಸ್ಪತ್ರೆ ಮುಖ್ಯ ಅಧಿಕಾರಿಯಾಗಿ ಓಡಿ ಹೋದ್ರೆ ಹೆಂಗ? ಹೆರಿಗೆ ನೋವಿನಿಂದ ಬಳಲ್ತಾ ಇದ್ದ ಮಹಿಳೆ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದು, ನಾಳೆ ಡಿಎಚ್ಒ ಆಸ್ಪತ್ರೆಗೆ ಭೇಟಿ ನೀಡಿ ಮುಖ್ಯ ವೈದ್ಯಾಧಿಕಾರಿ ಹನುಮಂತ ರೆಡ್ಡಿ ಅವರನ್ನ ಸೇವೆಯಿಂದ ವಜಾಗೊಳಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ವಿಷಯ ಆರೋಗ್ಯ ಸಚಿವ ಸುಧಾಕರ್ ಅವರ ಗಮನಕ್ಕೂ ಮುಟ್ಟಿದೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಗೋಳು ಕೇಳೋರು ಯಾರು ಅನ್ನೋ ಪ್ರಶ್ನೆ ಮೂಡಿದ್ದು, ನಂತರ ಈ ವಿಷಯದ ಬಗ್ಗೆ ಮಾತನಾಡಿದ ಮಾದರಿ ಸಚಿವರು ಹಾಗೂ ಸಂಸದರು ಕೆ ವಿರೂಪಾಕ್ಷನವರು ಕೂಡಲೇ ಮುಖ್ಯ ವೈದ್ಯಾಧಿಕಾರಿಯನ್ನ ಬದಲಾವಣೆ ಮಾಡಿ ಅಂತ ಡಿಎಚ್ಒಗೆ ಕಿವಿಮಾತು ಹೇಳಿದ್ದಾರೆ. ಸಿಂಧನೂರು ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥಿತೆ ಈಗಾಗಲೇ ನಾನು ಒಂದು ಸಲ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡೋದರ ಮೂಲಕ ಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದೆ, DHO ಗಮನಕ್ಕೂ ಕೂಡ ತಂದಿದ್ದೆ, ಪತ್ರಿಕಾ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೆ. ಆದರೂ ಕೂಡ ಇದುವರೆಗೂ ಸುಧಾರಿಸಿಲ್ಲ. ಇವತ್ತು ಸಾಯಂಕಾಲ 5 ಗಂಟೆ ಸುಮಾರು ಒಬ್ಬ ಗರ್ಭಿಣಿ ಹೆಣ್ಣು ಮಗಳು ಹೆರಿಗೆ ನೋವನ್ನು ಅನುಭವಿಸುವುದರ ಮೂಲಕ ಆಸ್ಪತ್ರೆಗೆ ಬಂದಾಗ ಒಬ್ಬ ಡಾಕ್ಟ್ರು ಕೂಡ ಆಸ್ಪತ್ರೆಯಲ್ಲಿಲ್ಲ. ಡಾಕ್ಟರ್ಗಳಿಗೆ CMO ಡಾಕ್ಟರ್ಗೆ ಫೋನ್ ಮಾಡಿದರೂ ಕೂಡ ಫೋನ್ ರಿಸೀವ್ ಆಗ್ತಾ ಇಲ್ಲ. ಮತ್ತು ಹೆರಿಗೆ ಡಾಕ್ಟರ್ಗೆ ಫೋನ್ ಮಾಡಿದರೆ ಅವ್ರ ಫೋನ್ ಕೂಡ ರಿಸೀವ್ ಆಗ್ತಾ ಇಲ್ಲ. ಹೀಗಾಗಿ DHO ಕೂಡ ಮಾತಾಡಿದೆ, DHO ಗಮನಕ್ಕೂ ಕೂಡ ತಂದೆ. ತದನಂತರದಲ್ಲಿ CMO ಡಾಕ್ಟರ್ ಹನುಮಂತ ರೆಡ್ಡಿ ಆಸ್ಪತ್ರೆಗೆ ಬಂದರು ಅಂತ ನನಗೂ ಕೂಡ ಗೊತ್ತಾಯಿತು. ಆದರೆ ಆ ಪೇಷಂಟನ್ನು ವಿಚಾರಿಸದೆ ಏನು ತೊಂದರೆ ಇದೆ ಅಂತ ಕೇಳದೆ ನಡೀತಾ ಇದೆ ಅನ್ನುವಂಥದ್ದು ಇಲ್ಲಿ ಸಾರ್ವಜನಿಕರ ವಿಚಾರ ಆಗಿರೋದ್ರಿಂದ ಶಾಸಕರು ಇದನ್ನು ಸುಧಾರಿಸಲಿಕ್ಕೆ ಪ್ರಯತ್ನ ಮಾಡದೆ ಹೋದರೆ ಜನ ಅದಕ್ಕೆ ತಕ್ಕ ಉತ್ತರ ಶಾಸಕರಿಗೆ ಕೊಡ್ತಾರೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ನಾನು ಈಗಾಗಲೇ ಸಂಬಂಧಪಟ್ಟಂಥ ಮಂತ್ರಿಗಳ ಗಮನಕ್ಕೂ ಕೂಡ ಈ ಒಂದು ವಿಚಾರವನ್ನು ತಂದಿದ್ದೇನೆ, ಅವರಿಗೆ ಮೆಸೇಜು ಕೂಡ ಮಾಡಿದ್ದೇನೆ. ನಾನು ದೂರವಾಣಿಯಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಮಂತ್ರಿಗಳು ಸಿಗಲಿಲ್ಲ ಅನ್ನುವಂಥ ಮಾತು. ಹಾಗಾಗಿ ಇದನ್ನು ಒಂದು ತೀಕ್ಷ್ಣ ಕ್ರಮ ತಗೊಳ್ಬೇಕು ಅಂತೇಳಿ ಕೂಡ ನಾನು ಸರ್ಕಾರಕ್ಕೆ
DHO ಒತ್ತಾಯ ಮಾಡ್ತೇನೆ. CM ಯಾರನ್ನು ಮಾಡ್ತಾರೆ ಬದಲಾವಣೆ, CM ಬದಲಾವಣೆ ಮಾಡಿ ಈ ಆಸ್ಪತ್ರೆ ವ್ಯವಸ್ಥೆಯನ್ನು ಸುಧಾರಿಸುವಂಥ ಪ್ರಯತ್ನ ಮಾಡಿದರೆ ಸಾರ್ವಜನಿಕರಿಗೆ ಒಳ್ಳೆಯದು ಅನ್ನುವಂಥ ಮಾತನ್ನು ನಾನು ಬಯಸ್ತೇನೆ. ಎಂಕೊಬ್ಬ ಭೂತಲ್ದಿನ್ನಿ S9 TV ಸಿಂಧನೂರು. ರಾಯಬಾಗ ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಗುರುವಾರ ಆಯೋಜನೆ ಮಾಡಲಾಗಿದ್ದ ಆರೋಗ್ಯ ಮತ್ತು ಕ್ಷೇಮ ಕಾರ್ಯಕ್ರಮದ ಅಡಿಯಲ್ಲಿ ಆರೋಗ್ಯ ಮೇಳ ಕುರಿತಾಗಿ ಆಯೋಜನೆ ಮಾಡಲಾಗಿದ್ದ ಅಂತರ್ ಇಲಾಖೆಗಳ ಸಮನ್ವಯ ಸಮಿತಿಯ ಸಭೆಯ ಅಧ್ಯಕ್ಷತೆಯನ್ನ ತಹಸೀಲ್ದಾರ್ ಶ್ರೀ RS ಭಾಗವಾನ ವಹಿಸಿ ಮಾತನಾಡಿದರು. ರಾಯಬಾಗ ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಗುರುವಾರ ಆಯೋಜನೆ ಮಾಡಿದ್ದ ಆರೋಗ್ಯ ಮತ್ತು ಕ್ಷೇಮ ಕಾರ್ಯಕ್ರಮದಡಿ ಆರೋಗ್ಯ ಮೇಳ ಕುರಿತಾಗಿ ಆಯೋಜಿಸಿದ್ದ ಅಂತರ್ ಇಲಾಖೆಗಳ ಸಮನ್ವಯ ಸಮಿತಿಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ತಹಸೀಲ್ದಾರ್ ಶ್ರೀ RS ಭಾಗವಾನ್ ಮಾತನಾಡಿದರು. ಆರೋಗ್ಯ ಇಲಾಖೆಯ ತಾಲೂಕಿನ ನಾಗರಿಕರಿಗೆ ಉತ್ತಮ ಆರೋಗ್ಯ ಸೇವೆ ನೀಡುವ ಮೂಲಕ ಆರೋಗ್ಯ ಮೇಳ ಹಮ್ಮಿಕೊಳ್ಳಲಾಗಿದೆ. ಏಪ್ರಿಲ್ 19ರಂದು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಮೇಳ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಆರೋಗ್ಯ ಮೇಳದಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕಾರ್ಡ್ ನೀಡೋದ್ರೊಂದಿಗೆ ವಿವಿಧ ಕಾಯಿಲೆಗಳಿಂದ ಸಂಬಂಧಿಸಿದಂತೆ ಉಚಿತವಾಗಿ ತಪಾಸಣೆ ಕೈಗೊಳ್ಳಲಾಗುತ್ತಿದ್ದು, ಸಾಧ್ಯವಾದರೆ ಅಲ್ಲಿಯೇ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಹೃದ್ರೋಗ ಮತ್ತು ಸಕ್ಕರೆ ಕಾಯಿಲೆ, ಮೂಳೆ, ಹಲ್ಲು, ಚರ್ಮ, ಕಿವಿ, ಕಣ್ಣು ಸೇರಿ ಇನ್ನಿತರ ಗಂಭೀರ ಕಾಯಿಲೆಗಳ ಬಗ್ಗೆಯೂ ಜಾಗೃತಿ ಮೂಡಿಸುವ ಜೊತೆಗೆ ವ್ಯವಸ್ಥಿತ ತಪಾಸಣೆ ನಡೆಸಲಾಗುವುದು ಅಂತ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀ ಶಂಕರಗೌಡ ಪಾಟೀಲ್ ತಿಳಿಸಿದ್ದಾರೆ. ದಿನಾಂಕ 19 ಮಂಗಳವಾರದಂದು ತಾಲೂಕು ಮಟ್ಟದಲ್ಲಿ ನಾವು ಆರೋಗ್ಯ ಮೇಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದರಲ್ಲಿ ಮೇನಾಗಿ ಹೃದಯ ಸಂಬಂಧಿತ ರೋಗಗಳ ಬಗ್ಗೆ, ಮತ್ತು ಕಿವಿ, ಡೆಂಟಲ್ ಮತ್ತು ಇನ್ನಿತರ ಎಲ್ಲ ರೋಗಗಳ ತಪಾಸಣೆಯನ್ನು ನಾವು ಮಾಡ್ತೀವಿ. ಬ್ಲಡ್ ಶುಗರು, ಆಮೇಲೆ BP, ಇವುದೆಲ್ಲ ಆರೋಗ್ಯವನ್ನು ನಾವು ತಪಾಸಣೆ ಮಾಡಿಕೊಳ್ಳೋದು ಒಂದು ಆರೋಗ್ಯ ಮೇಳ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಆರೋಗ್ಯ ಮೇಳ ಕಾರ್ಯಕ್ರಮದಲ್ಲಿ ಎಲ್ಲ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಎಲ್ಲ ಇಲಾಖೆಯ ಅಂಗನವಾಡಿ ಕಾರ್ಯಕರ್ತರು ಹಿಡ್ಕೊಂಡು ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿ ಎಲ್ಲ ಪಂಚಾಯತಿ ಜನಪ್ರತಿನಿಧಿಗಳು ಬರೋಕ್ಕೂ ಹೇಳಿದ್ದೀವಿ. ಇದನ್ನು ಮಾನ್ಯ MP ಸಾಹೇಬರು, ಚಿಕ್ಕೋಡಿ MP ಸಾಹೇಬರು ಉದ್ಘಾಟನೆ ಮಾಡ್ತಾರೆ ಮತ್ತು ಇಬ್ಬರು ನಮ್ಮ ಶಾಸಕರು ಇಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಇದನ್ನು ಈ ತಾಲೂಕದಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಇದನ್ನು ಆರೋಗ್ಯ ಮೇಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಇದು ರಾಯಬಾಗ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ನಾನು ಕೇಳ್ಕೊಳ್ಳೋದೇನೆ ಅಂತಂದರೆ, ಆ ದಿನ ನೀವು ಎಲ್ಲರೂ ಈ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ಬಂದು ತಮ್ಮ ಹೆಲ್ತ್ ಚೆಕಪ್ಪನ್ನು ಮಾಡಿಕೊಳ್ಬೇಕಂತೇಳಿ ನಾನು ಈ ಮುಖಾಂತರ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಮೇಳದಲ್ಲಿ ರೋಗಗಳ ತಪಾಸಣೆ, ಚಿಕಿತ್ಸೆ ಸೇರಿದಂತೆ ವಿಶೇಷವಾಗಿ ಆಯುಷ್ ಇಲಾಖೆಯಿಂದ ಯೋಗ, ಧ್ಯಾನ, ತಾತ್ಕಾಲಿಕ ಕೇಂದ್ರಗಳನ್ನು ತೆರೆದು ಅದರ ಕುರಿತಾಗಿಯೂ ನಾಗರಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಶ್ರೀಮಂತ್ ಬಾರೆ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ತಹಸೀಲ್ದಾರರಾದ RH ಭಾಗವಾನ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಸುರೇಶ್ ಕದ್ದು, ಸಮಾಜ ಕಲ್ಯಾಣ ಅಧಿಕಾರಿ ಪರಶುರಾಮ್ ಪತ್ತಾರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೇಲ್ವಿಚಾರಕಿ ಸುವರ್ಣ ಪಾಟೀಲ್, ಕಂದಾಯ ಇಲಾಖೆಯ HK ದಶವಂತ, ಹಿರಿಯ ಆರೋಗ್ಯ ನಿರೀಕ್ಷಕ ಅಧಿಕಾರಿ SS ಜಕ್ಕನ್ನವರ ಉಪಸ್ಥಿತರಿದ್ದರು. ಯಲ್ಲಪ್ಪ ಬಬನೂರು, S9 TV ರಾಯಬಾಗ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಚಿಂಚಲಿ ಪಟ್ಟಣದಲ್ಲಿ ಮಹಾವೀರ ಜಯಂತಿ ಆಚರಣೆ ನಡೆಯಿತು. ಜಗತ್ತಿಗೆ ಅಹಿಂಸಾ ಮತ್ತು ಶಾಂತಿ ಮಾರ್ಗ ಸೂಚಿಸಿದ ಭಗವಾನ್ ಮಹಾವೀರರ ಜನ್ಮೋತ್ಸವವನ್ನು ಚಿಂಚಲಿ ಪಟ್ಟಣದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಶ್ರೀ ಆದಿನಾಥ ದಿಗಂಬರ ಜೈನ ಮಂದಿರದ ಭಗವಂತರ ಪಲ್ಲಕ್ಕಿ ಮೆರವಣಿಗೆ ಸಕಲ ವಾದ್ಯಮೇಳಗಳೊಂದಿಗೆ ಪಲ್ಲಕ್ಕಿಯ ಮೆರವಣಿಗೆಯಾಯಿತು. ನಂತರ ಆದಿನಾಥ ಮಂದಿರಕ್ಕೆ ಮೆರವಣಿಗೆ ಮೂಲಕ ಈ ಮೆರವಣಿಗೆ ತಲುಪಿತು. ಜಗತ್ತಿಗೆ ಅಹಿಂಸಾ ಮತ್ತು ಶಾಂತಿ ಮಾರ್ಗ ತೋರಿಸಿರುವ ಭಗವಾನ್ ಮಹಾವೀರರ ಜನ್ಮ ಜಯಂತ್ಯುತ್ಸವವನ್ನು ಚಿಂಚಲಿ ಪಟ್ಟಣದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಶ್ರೀ ಆದಿನಾಥ ದಿಗಂಬರ ಜೈನ ಮಂದಿರದಿಂದ ಭಗವಂತರ ಪಲ್ಲಕ್ಕಿ ಮೆರವಣಿಗೆ ಸಕಲ ವಾದ್ಯಮೇಳದೊಂದಿಗೆ ಪಲ್ಲಕ್ಕಿ ಮೆರವಣಿಗೆಯಾಗಿ ನಂತರ ಆದಿನಾಥ ಮಂದಿರಕ್ಕೆ ಮೆರವಣಿಗೆ ಮುಕ್ತಾಯವಾಯಿತು. ರಸ್ತೆಯುದ್ದಕ್ಕೂ ಸಾಕಷ್ಟು ಜೈನ ಶ್ರಾವಕಿಯರು ಉಪಸ್ಥಿತರಿದ್ದರು. ಯಲ್ಲಪ್ಪ ಬಬನೂರು, S9 TV ರಾಯಬಾಗ. ಕಲ್ಯಾಣ ಟೆಕ್ಸ್ಟೈಲ್ಸ್ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು ಕಲ್ಯಾಣ ಟೆಕ್ಸ್ಟೈಲ್ಸ್, ಕಲ್ಯಾಣ ಟೆಕ್ಸ್ಟೈಲ್ಸ್
ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊಳಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಏನಾಶಂತ ಮುಖ ನೋಡಿದ್ರು ಕಮಲ್ ಹೂ ನಂಗೆ ಅಳ್ಳಿಬಿಟ್ಟದಲ್ಲ, ಫುಲ್ ಖುಷಿ ಆಗಿಬಿಟ್ಟಿ. ರೀ ಎಲ್ಲರಿಗೂ ಒಂದು ಖುಷಿ ವಿಚಾರ. ಇನ್ಮ್ಯಾಗ ಬೀಯಿಂಗ್ ಯುಕೆ ಕಾಮಿಡಿ ಕಾರ್ಟೂನ್ ಚಾನಲ್ ವಿಡಿಯೋಸ್ನ ಸಂಜೆ 6:30ಕ್ಕೆ ಪ್ರತಿದಿನ S9 TV ಕನ್ನಡದಾಗ ಹಾಕ್ತಾರಂತ್ರಿ. ಅದಕ್ಕೆ ಎಷ್ಟು ಖುಷಿ ಆಗಿದೆ ಶಾಂತಕ್ಕ ನೀನು. ಹಂಗಾರ ಇನ್ನು ಪ್ರತಿದಿನ ಸಂಜೆ 6:30ಕ್ಕೆ S9 TV ಕನ್ನಡದಾಗ ಉತ್ತರ ಕರ್ನಾಟಕ ಕಾಮಿಡಿ ಕಿಂಗ್ ಶಾಂತಕ್ಕ ನಿಂದ ಹಂಗಾರ. ಇನ್ಮ್ಯಾಗ ನಿಮ್ಮ ಪ್ರೀತಿಯ ಶಾಂತಕ್ಕನ ಕಾಮಿಡಿ ವಿಡಿಯೋಸ್ಗಳು ಎಲ್ಲವೂ ಸಂಜೆ 6:30ಕ್ಕೆ S9 TV ಕನ್ನಡದಾಗ ಪ್ರತಿದಿನ ಸಂಜೆ 6:30ಕ್ಕೆ ಬರ್ತಾವು. ದಯವಿಟ್ಟು ನೋಡ್ರಿ, ಸಪೋರ್ಟ್ ಮಾಡ್ರಿ. ಬರ್ತಿದೆ ಹೊಸ ಕಾರ್ಯಕ್ರಮ ಶಾಂತಕ್ಕನ್ ಶೋ. ಇನ್ಮುಂದೆ ಪ್ರತಿದಿನ ಸಂಜೆ 6:30ಕ್ಕೆ ನಿಮ್ಮ S9 ಟಿವಿಯಲ್ಲಿ ಮಾತ್ರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆಯ ಜೊತೆಗೆ ಮುಂದಿನ ಪೀಳಿಗೆಗೆ ಕೂಡ ಅವರ ಆದರ್ಶ ಬದುಕನ್ನ ತಿಳುವಳಿಕೆ ನೀಡುವುದು ಮತ್ತು ಒಳ್ಳೆಯ ಶಿಕ್ಷಣ ಸಂಸ್ಕಾರವಂತರನ್ನಾಗಿ ಮಾಡಬೇಕು ಅಂತ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಷಣ್ಮುಖಪ್ಪ ಗುರಿಕಾರ ಹೇಳಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಜೊತೆಗೆ ಮುಂದಿನ ಪೀಳಿಗೆಗೆ ಕೂಡ ಅವರ ಆದರ್ಶದ ಬದುಕನ್ನ ತಿಳುವಳಿಕೆ ನೀಡುವುದು ಮತ್ತು ಒಳ್ಳೆಯ ಶಿಕ್ಷಣದ ಸಂಸ್ಕಾರವಂತರನ್ನಾಗಿ ಮಾಡಬೇಕು ಅಂತ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಷಣ್ಮುಖಪ್ಪ ಗುರಿಕಾರ ಹೇಳಿದ್ದಾರೆ. ಧಾರವಾಡ ಜಿಲ್ಲೆಯ ಅಡಿಗೇರಿ ಪಟ್ಟಣದ ಸ್ವಾಮಿ ವಿವೇಕಾನಂದ ವೃತ್ತದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ದಲಿತ ಮಹಾ ಒಕ್ಕೂಟದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 131ನೇ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ದಾಸೋಹ ಮಠದ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಆಶೀರ್ವಚನ ನೀಡಿದರು. ಪ್ರೊಫೆಸರ್ ಎಸ್ ಹರ್ಲಾಪುರ ಅವರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜೀವನ ಕುರಿತು ಉಪನ್ಯಾಸ ನೀಡಿದರು. ಪುರಸಭೆ ಅಧ್ಯಕ್ಷೆ ಗಂಗಾ ರಮೇಶ್ ಕರೆಟ್ಟನವರ, ಸುರೇಶ್ ಖಾನಾಪುರ, ಶಿವಶಂಕರ್ ಕಲ್ಲೂರು, ಮಂಜುನಾಥ್ ಮಾಯನವರ, ಮಾರುತಿ ಮರಡ್ಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕೃಷಿ ವಿಜ್ಞಾನಿ ರಾಷ್ಟ್ರೀಯ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಅಬ್ದುಲ್ ಖಾದರ್ ನಡಕಟ್ಟಿನ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ರವಿಜಾನ ಜವರ್ನೇಕರ, ನೂತನ ಪುರಸಭೆ ಅಧ್ಯಕ್ಷರ ಶ್ರೀಮತಿ ಗಂಗಾ ರಮೇಶ್ ಕರೆಟ್ಟನವರ, ಉಪಾಧ್ಯಕ್ಷೆ ಜಯಲಕ್ಷ್ಮಿ ಬಸವರೆಡ್ಡಿ ಜಕರಡ್ಡಿ, ನಾಡಿನ ಸಾಧಕರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಶಿವಶಂಕರ್ ಕಲ್ಲೂರು, ಶಿವಾನಂದ ಹೊಸಳ್ಳಿ, ಮಂಜುನಾಥ್ ಮಾಯನವರ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮಹಾ ಒಕ್ಕೂಟದ ಅಧ್ಯಕ್ಷರಾದ ಮಾರುತಿ ಮರಡ್ಡಿ, ಗೌರವಾನ್ವಿತ ಅಧ್ಯಕ್ಷರಾದ ಸತ್ಯಪ್ಪ ದೊಡ್ಮನಿ, ರಾಘವೇಂದ್ರ ರಾಮಗಿರಿ, ಕೃಷ್ಣಪ್ಪ ನರಸಪ್ಪ ಭಜಂತ್ರಿ, ಮಾರುತಿ ಕಾಳಿ, ಮಾರುತಿ ಅಬ್ಬಿಗೇರಿ, ಭಗವಂತಪ್ಪ ಪುಟ್ಟನವರ, ಧರ್ಮರಾಜ ಹರ್ರ ಶಿಕಾರಿ, ಎಪಿ ಗುರಿಕಾರ್, ಧನಸಿಂಗ್ ಲಮಾನಿ, ವೆಂಕಪ್ಪ ಹಳ್ಳಿಕೇರಿ, ಜಟ್ಟೆಪ್ಪ ಮುತ್ತಲಗೇರಿ, ಬಾಬು ಮತ್ತು ಮುತ್ತು, ನೂತನ ಪುರಸಭೆ ಸದಸ್ಯರು ಹಾಗೂ ಪಟ್ಟಣ ಪಂಚಾಯಿತಿ ಹಿರಿಯರು ಭಾಗವಹಿಸಿದ್ರು. ಮೊದಲಿಗೆ ಕ್ರಾಂತಿಗೀತೆ ಹಾಡಲಾಯಿತು. ಸ್ವಾಗತ ಮತ್ತು ಪ್ರಾಸ್ತಾವಿಕವಾಗಿ ಶಿಕ್ಷಕರಾದ NS ಮೇಲ್ಮರಿ ಮಾತನಾಡಿದ್ರು. ಶಿಕ್ಷಕ ಅನ್ವರ್ ಹುಬ್ಬಳ್ಳಿ ಕಾರ್ಯಕ್ರಮ ನಿರ್ವಹಿಸಿದ್ರು. ರಾಜು ಹಳ್ಳಿಕೇರಿ ವಂದನಾರ್ಪಣೆಯನ್ನ ನೆರವೇರಿಸಿದ್ರು. ಈರಪ್ಪ ಗುರಿಕಾರ, S9 TV, ಅನಿಗೇರಿ. ಅಂಬೇಡ್ಕರ್ ಅವರ 130ನೇ ಜಯಂತ್ಯುತ್ಸವನ್ನ ಧಾರವಾಡದಲ್ಲಿ ಜುಬ್ರಿ ವೃತ್ತದಲ್ಲಿ ಇರುವ ಅಂಬೇಡ್ಕರ್ ಪುತ್ಥಳಿಯಿಂದ ಮೆರವಣಿಗೆಯನ್ನ ಪ್ರಾರಂಭಿಸಲಾಯಿತು. ಅಂಬೇಡ್ಕರ್ ಅವರ ಜಯಂತಿಗೆ ರಾಜಕೀಯ ಮುಖಂಡರು, ಜಿಲ್ಲಾಡಳಿತದ ಅಧಿಕಾರಿಗಳು ಭಾಗಿಯಾಗಿದ್ದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಜೈ ಭೀಮ್ ಘೋಷಣೆಯೊಂದಿಗೆ ಕಲಾವಿದರ ತಂಡದೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಂಚರಿಸಿತು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ. ಅಂಬೇಡ್ಕರ್ ಅವರ 131ನೇ ಜಯಂತ್ಯೋತ್ಸವ ಆಚರಣೆ. ಧಾರವಾಡದ ಜುಬ್ಲಿ ವೃತ್ತದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಯಿಂದ ಮೆರವಣಿಗೆ ಆರಂಭ. ಅಂಬೇಡ್ಕರ್ ಜಯಂತಿಗೆ ರಾಜಕೀಯ ಮುಖಂಡರು, ಜಿಲ್ಲಾಡಳಿತದ ಅಧಿಕಾರಿಗಳು ಭಾಗಿ. ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿ ಮಾಲಾರ್ಪಣೆ ಮಾಡಿ ಜೈ ಭೀಮ್ ಘೋಷಣೆ. ಕಲಾವಿದರ ತಂಡದೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ. ಜಗತ್ತಿಗೆ ಅಹಿಂಸಾ ಮತ್ತು ಶಾಂತಿ ಮಾರ್ಗ ತೋರಿಸಿರುವ ಭಗವಾನ್ ಮಹಾವೀರರ ಜನ್ಮೋತ್ಸವವನ್ನು ಚಿಕ್ಕೋಡಿಯಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಜಗತ್ತಿಗೆ ಅಹಿಂಸಾ ಮತ್ತು ಶಾಂತಿ ಮಾರ್ಗ ತೋರಿಸಿರುವ ಭಗವಾನ್ ಮಹಾವೀರರ ಜನ್ಮೋತ್ಸವವನ್ನು ಚಿಕ್ಕೋಡಿ ಪಟ್ಟಣದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಜೈನಪೀಠದ ಶ್ರೀ ಆದಿನಾಥ ದಿಗಂಬರ ಜೈನ ಮಂದಿರದಿಂದ ಭಗವಂತರ ಪಲ್ಲಕ್ಕಿ ಮೆರವಣಿಗೆ ವಾದ್ಯಮೇಳದೊಂದಿಗೆ ಗುರುವಾರ ಪೇಟ ಕೆಸಿ ರಸ್ತೆ ಮತ್ತು NM ರಸ್ತೆ ಮೂಲಕ ಮಹಾವೀರ ನಗರದ ಜೈನ ಮಂದಿರಕ್ಕೆ ಹೋಗಿ ಅಲ್ಲಿ ಭಗವಂತರ ಅಭಿಷೇಕ ನಡೆಸಲಾಯಿತು. ಅಲ್ಲಿಂದ ಮಹಾವೀರ ಸ್ತಂಭಕ್ಕೆ ಬಂದು ಪೂಜೆ ನಡೆಸಲಾಯಿತು. ಕೆಸಿ ರಸ್ತೆಯಲ್ಲಿರುವ ಶ್ವೇತಾಂಬರ ಜೈನ ಮಂದಿರಕ್ಕೆ ಭೇಟಿ ನೀಡಿ ಹೊಸಪೇಟ ಗಲ್ಲಿಯ
ಜೈನ ಮಂದಿರದಲ್ಲಿ ಪೂಜೆ ಸಲ್ಲಿಸಿ ಜೈನಪೀಠದ ಶ್ರೀ ಆದಿನಾಥ ರಂಗಮಂದಿರಕ್ಕೆ ಮೆರವಣಿಗೆ ಮುಕ್ತಾಯವಾಯಿತು. ರಸ್ತೆಯುದ್ದಕ್ಕೂ ಸಾಕಷ್ಟು ಜೈನ ಶ್ರಾವಕಿಯರು ಹಣ್ಣು, ತಂಪಾದ ಪಾನೀಯಗಳ ಸೇವೆಗಳನ್ನು ಮಾಡಿದ್ದಾರೆ. ಶ್ರೀ ಆದಿನಾಥ ಪೈಗಂಬರ ಜೈನ ಮಂದಿರದಲ್ಲಿ ದಿಯಾ ಆಸ್ಪತ್ರೆಯ ವೈದ್ಯರಿಂದ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಜೈನ ಮುಖಂಡರಾದ ವರ್ತಮಾನ ಸದಲಗಿ, ದರ್ಶನ್ ಉಪಾಧ್ಯಾಯ್, ಎಸ್ಟಿ ಮುನ್ನೋಳಿ, ಯಶವಂತ್ ಮಿರ್ಜಿ, ಹಜಾರೆ ಗುರುಗಳು, ಜೈಪಾಲ್ ಅಪೋಕಿ ವಕೀಲರು, ರಾಮಚಂದ್ರ ಚೌಗಲಿ, ರಾವ್ಸಾಹೇಬ್ ಕೇಸ್ತಿ, ರಾಜು ಮುರುಗಾವೆ, ವೆಕ್ಕಳಕಿ ರೊಕ್ಕಡಿ ಪರಿವಾರ, ಅಮಿತ್ ಶಹಾ, ಮಹೇಂದ್ರ ಶಹಾ, ಅನಿಲ್ ಸದಲ್ಗಿ, ಡಾಕ್ಟರ್ ಪದ್ಮರಾಜ್ ಪಾಟೀಲ್, ಬಾಹುಬಲಿ ನಸಲಾಪುರಿ, ಡಾಕ್ಟರ್ ಪಾರ್ಶ್ವನಾಥ್ ಜೈನ್, ರಾಜು ಬಡಬಡೆ, ರಾಜೇಂದ್ರ ಪಾಟೀಲ್, ಜೈಪಾಲ್ ಪಾಟೀಲ್, ಸಮಾಜ ಸೇವಕರಾದ ಚಂದ್ರಕಾಂತ್ ಹುಕ್ಕೇರಿ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಜೈನ ಸಮಾಜದ ಶ್ರಾವಕಿಯರು ಉಪಸ್ಥಿತರಿದ್ದರು. ಇವಿಷ್ಟು ಹೊತ್ತಿನ ಮತ್ತು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ. ಹೊಸ ಕಳೆಯೊಂದಿಗೆ ಮತ್ತೆ ಬರ್ತದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಜರ್ನಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 TV ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 TV, ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನು ಸಂಪರ್ಕಿಸಿ. ಏನಾಶಂತ ಮುಖ ನೋಡಿದ್ರು ಕಮಲ್ ಹೂ ನಂಗೆ ಅಳ್ಳಿಬಿಟ್ಟದಲ್ಲ, ಫುಲ್ ಖುಷಿ ಆಗಿಬಿಟ್ಟಿ. ರೀ, ಎಲ್ಲರಿಗೂ ಒಂದು ಖುಷಿ ವಿಚಾರ. ಇನ್ಮ್ಯಾಗ ಬೀಯಿಂಗ್ ಯುಕೆ ಕಾಮಿಡಿ ಕಾರ್ಟೂನ್ ಚಾನಲ್ ವಿಡಿಯೋಸ್ನ ಸಂಜೆ 6:30ಕ್ಕೆ ಪ್ರತಿದಿನ S9 TV ಕನ್ನಡದಾಗ ಹಾಕ್ತಾರಂತ್ರಿ. ಅದಕ್ಕೆ ಎಷ್ಟು ಖುಷಿ ಆಗಿದೆ ಶಾಂತಕ್ಕ ನೀನು. ಹಂಗಾರ ಇನ್ನು ಪ್ರತಿದಿನ ಸಂಜೆ 6:30ಕ್ಕೆ S9 TV ಕನ್ನಡದಾಗ ಉತ್ತರ ಕರ್ನಾಟಕ ಕಾಮಿಡಿ ಕಿಂಗ್ ಶಾಂತಕ್ಕ ನಿಂದ ಹಂಗಾರ. ಇನ್ಮ್ಯಾಗ ನಿಮ್ಮ ಪ್ರೀತಿಯ ಶಾಂತಕ್ಕನ ಕಾಮಿಡಿ ವಿಡಿಯೋಸ್ಗಳು ಎಲ್ಲವೂ ಸಂಜೆ 6:30ಕ್ಕೆ S9 TV ಕನ್ನಡದಾಗ ಪ್ರತಿದಿನ ಸಂಜೆ 6:30ಕ್ಕೆ ಬರ್ತಾವು. ದಯವಿಟ್ಟು ನೋಡ್ರಿ, ಸಪೋರ್ಟ್ ಮಾಡ್ರಿ. ಬರ್ತಿದೆ ಹೊಸ ಕಾರ್ಯಕ್ರಮ ಶಾಂತಕ್ಕನ್ ಶೋ. ಇನ್ಮುಂದೆ ಪ್ರತಿದಿನ ಸಂಜೆ 6:30ಕ್ಕೆ ನಿಮ್ಮ S9 TVಯಲ್ಲಿ ಮಾತ್ರ.